ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಅವರು. ಇವತ್ತು ನರೇಂದ್ರ ಮೋದಿ, ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಮಾನ್ ನರೇಂದ್ರ ಮೋದಿ ಅವರು ಒಂದು ವಿಶೇಷ ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಒಬ್ಬ ಅಯೋಗ್ಯ ವ್ಯಕ್ತಿಯನ್ನ ಅಪ್ಪಿ ಮುದ್ದಾಡಿ ಸನ್ಮಾನ ಮಾಡಿ, ಅದರ ಜೊತೆಗೆ ಮೇರೆ ಬಾಯ್ ಅಂದ್ರೆ ನನ್ನ ಬ್ರದರ್, ನನ್ನ ತಮ್ಮ ಅಂತ ಆ ವ್ಯಕ್ತಿಯನ್ನ ಕೂಗಿ ಚಪ್ಪಾಳೆ ಗಿಟ್ಟಿಸಿಕೊಂಡು ವಾಪಸ್ ಬಂದಿದ್ದಾರೆ. ಯಾರ ವ್ಯಕ್ತಿ ಅಂದ್ರೆ ಧೀರೇಂದ್ರ ಶಾಸ್ತ್ರಿ ಅನ್ನುವಂತಹ ಮಹಾನುಭಾವ. ಆತ ಭಾಗೇಶ್ವರ್ ಧಾಮ್ ಅನ್ನುವಂತಹ ಒಂದು ಆಶ್ರಮವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿ. ಆ ವ್ಯಕ್ತಿಯನ್ನ ನಾನು ನೇರ ಅಯೋಗ್ಯ ವ್ಯಕ್ತಿ ಅಂತಾನೆ ಕರೀತೀನಿ. ಯಾರು ಏನ್ ಬೇಕಾದ್ರೂ ಹೇಳಬಹುದು. ಆತ ಸ್ವಯಂ ಘೋಷಿತ ಧರ್ಮಗುರು. ಧರ್ಮ ರಕ್ಷಣೆಗಾಗಿ ಹಿಂದೂಗಳಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತುವಂತಹ ಮನೋಭಾವನೆ ಹೊಂದಿರುವ ವ್ಯಕ್ತಿ. ಹಾಗಾಗಿ ಆತ ಅಯೋಗ್ಯನೇ. ಯಾಕೆ ಅನ್ನೋದು ಸಹ ನಾನು ವಿವರಿಸ್ತೀನಿ. ಆತನ ಹೇಳಿಕೆಗಳು ಹೇಗಿರುತ್ತವೆ, ನಡವಳಿಕೆ ಹೇಗಿರುತ್ತೆ ಅಂತ. ಅದರ ಜೊತೆಗೆ ಅಂತಹ ಅಯೋಗ್ಯನನ್ನ ಹೋಗಿ ತಪ್ಪಿಕೊಂಡು ತಮ್ಮ ಅಂತ ಕರೆದು ಅಷ್ಟೆಲ್ಲ ಕಷ್ಟಪಡುವಂತಹ ಅನಿವಾರ್ಯತೆ ಮೋದಿಯವರಿಗೆ ಯಾಕೆ ಬರುತ್ತೆ? ನಾಟ್ ಓನ್ಲಿ ಧೀರೇಂದ್ರ ಶಾಸ್ತ್ರಿ, ಸಾಕಷ್ಟು ಜನ ಆಸಾರಾಮ್ ಜೊತೆನೂ ಕೈ ಹಿಡ್ಕೊಂಡು ಕುಣಿದಾಡಿದ್ರು. ಈ ಕಡೆ ಆ ಒಂದು ಪಂಜಾಬ್ ಅಲ್ಲಿ ಇರುವಂತಹ ರಾಮ್ ರಹೀಮ ಯಾರದು, ಆತನಿಗೆ ಜೈಲಲ್ಲಿ ಇರುವಂತಹ ವ್ಯಕ್ತಿ. ಅವನು ರೇಪಿಸ್ಟ್, ಕೊಲೆಗಡಕ ಅಂತ ಕೋರ್ಟ್ ಜೈಲ್ಗೆ ಹಾಕಿದೆ. ಆದ್ರೆ ಪ್ರತಿ ಚುನಾವಣೆ ಸಂದರ್ಭದಲ್ಲಿ, ಹರಿಯಾಣ ಚುನಾವಣೆ, ಪಂಜಾಬ್ ಚುನಾವಣೆ, ಯಾವುದೇ ಚುನಾವಣೆಗಳಿದ್ರು ಸಹ ಆತನಿಗೆ ಪೇರೋಲ್ ಕೊಡಿಸಿ ಹೊರಗೆ ಕರ್ಕೊಂಡ್ಬರೋದು. ಯಾಕೆ ಇಂತಹ ನೀಚರ ಸಹವಾಸ ಬೇಕು ಒಂದು ದೇಶದ ಪ್ರಧಾನಮಂತ್ರಿ, ಅದು ಸಹ ಜಗತ್ತಿನ ಅತಿ ದೊಡ್ಡ ಜಾತ್ಯತೀತ ದೇಶದ, ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯಾಗಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಅಂಶಗಳನ್ನ ನಿಮಗೆ ಹೇಳ್ತೀನಿ. ಮೊದಲಿಗೆ ಈ ಧೀರೇಂದ್ರ ಶಾಸ್ತ್ರಿ ಅನ್ನುವಂತಹ ಮಹಾನುಭಾವನನ್ನ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಆತನ ಮನಸ್ಸನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಆತನನ್ನು ನಾವು ಅಯೋಗ್ಯ ಅಂತ ಕರಿಬಹುದು, ಅಯೋಗ್ಯತನಕ್ಕೆ ಆತನು ಯಾಕೆ ಅರ್ಹ ಅನ್ನೋದು ಗೊತ್ತಾಗುತ್ತೆ. ಇತ್ತೀಚಿನ ಲೇಟೆಸ್ಟ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಕುಂಭಮೇಳದಲ್ಲಿ ಕಾಲ್ ತುಳಿತಾ ಇತ್ತು. ಆಕ್ಚುಲಿ 6 ಜಾಗದಲ್ಲಿ ಆಯ್ತು ಅಂತ ಹೇಳಲಾಗ್ತಿದೆ, ಆದ್ರೆ ಒಂದೇ ಜಾಗದಲ್ಲಿ ಆಗಿದ್ದು ಅಂತ ಸರ್ಕಾರ ವಾದಿಸ್ತಿದೆ. ಜೊತೆಗೆ ಅಲ್ಲಿ 30 ಜನ ಸತ್ತೋದ್ರು ಅಂತ ಸರ್ಕಾರ ಹೇಳ್ತಿದೆ. ಆ ನಂಬರು ಮೊದಲನೇ ಕ್ಷಣದಿಂದ ಬದಲಾವಣೆನೇ ಆಗಿಲ್ಲ. ಸರಿ ಇರ್ಲಿ, 30 ಜನನೇ ಸತ್ತೋದ್ರು ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಧೀರೇಂದ್ರ ಶಾಸ್ತ್ರಿ ಹೇಳಿದಂತಹ ಹೇಳಿಕೆ ಏನು ಗೊತ್ತಾ? ಅಲ್ಲಿ ಸತ್ತಿಲ್ಲ, ಅವರೆಲ್ಲರಿಗೂ ಕೂಡ ಮೋಕ್ಷ ಸಿಕ್ಕಿದೆ. ಈತನ ಹೋಗಿ ತುಳಿಸ್ಕೋಬೇಕಾಗಿತ್ತು. ಮೋಕ್ಷಕ್ಕೆ ತಾನೇ ಎಷ್ಟು ಕಷ್ಟಪಡ್ತಿರೋದು, ಧರ್ಮ ಪ್ರಚಾರಕ ಅಂತ ಹೇಳಿಸ್ಕೊಳ್ತಿರೋದು. ಮೋಕ್ಷ ಸಿಗೋದಕ್ಕೆ ಹೋಗಿ ತುಳಿಸ್ಕೋಬೇಕಾಗಿತ್ತು. ಹಾಗಂತ ಹೇಳಿದ್ರು ಸಹ ಒಂದಷ್ಟು ಜನ, ಹೋಗಿ ತುಳಿಸ್ಕೊಂಡು ಸಾಯ್ಲಿ ಅಂತ. ಶಂಕರಾಚಾರ್ಯ ಹೇಳಿತು, ಬೇರೆ ಯಾರೋ ಅಲ್ಲ, ಶಂಕರಾಚಾರ್ಯ ಹೇಳಿತು. ಅವಿಮುಕ್ತೇಶ್ವರಾನಂದ ಸ್ವಾಮಿ ಸರಸ್ವತಿ ಅನ್ನೋರು, ಮೋಕ್ಷ ಸಿಗೋದಾದ್ರೆ ಅಲ್ಲಿ ಸಾಯೋದ್ರಿಂದ ನಾನೇ ಅವನನ್ನ ತುಳಿತೀನಿ ಅಂತ ಶಂಕರಾಚಾರ್ಯ ಹೇಳಿದ್ರು. ಅಷ್ಟು ನೀಚ ಮನಸ್ಥಿತಿಯವನು ಆ ಮನುಷ್ಯ. ಯಾರು? ಧೀರೇಂದ್ರ ಶಾಸ್ತ್ರಿ. ಜನ ಸತ್ತಾಗ ಲೇವಡಿ ವ್ಯಂಗ್ಯ ಮಾಡಿ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತಹ ವ್ಯಕ್ತಿ. ಇನ್ನು ಆತನದು ಒಂದಲ್ಲ ಎರಡಲ್ಲ ಹೇಳಿಕೆಗಳು. ಮುಸ್ಲಿಮರ ಪಾಪ್ಯುಲೇಷನ್ ದಿನೇ ಏರ್ತಾ ಇದೆ, ಅವರು 50% ಹೋಗ್ಬಿಡ್ತಾರೆ, ಅವತ್ತು ಪ್ರತಿಯೊಂದು ದೇವಸ್ಥಾನನೂ ಮಸೀದಿ ಆಗ್ಬಿಡುತ್ತೆ. ಇಂತಹ ಹೇಳಿಕೆಗಳು ಕೊಟ್ಟು ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ಇಂತಹ ವ್ಯಕ್ತಿಯನ್ನ ಇವತ್ತು ನರೇಂದ್ರ ಮೋದಿ ಅವರು ಹೋಗಿ ಬೇರೆ ಬಾಯಿ ಅಂತ ಕರೆದು, ನನ್ನ ತಮ್ಮ ಅಂತ ಕರೆದು, ಅವನಿಗೆ ಒಂದು ಬಿರುದು ಬೇರೆ ಕೊಟ್ಟಿದ್ದಾರೆ. ಏನ್ ಗೊತ್ತಾ ಆತನಿಗೆ ಕೊಟ್ಟಿರೋ ಬಿರುದು? ಏಕತೆಯ ಸಂಕೇತ. ನೀವು ಏಕತೆಯ ಸಂಕೇತ. ಎಲ್ಲ ಮಂದಿರಗಳನ್ನು ಆಕ್ರಮಿಸಿಕೊಂಡು ಮುಸ್ಲಿಮರು ಮಸೀದಿ ಮಾಡ್ತಾರೆ ಅಂತ ಹೇಳುವಂತಹ ವ್ಯಕ್ತಿ ಏಕತೆಯ ಸಂಕೇತ ಅಂತೆ. ಬಡವರು ಕಾಲ್ ತುಳಿತದಲ್ಲಿ ಸಿಕ್ಕಾಕೊಂಡು ಜೀವ ಬಿಟ್ರೆ ಮೋಕ್ಷಕ್ಕೆ ಹೋಗ್ತಾರೆ ಬಿಡಿ ಅಂತ ಹೇಳಿದ ವ್ಯಕ್ತಿ ಏಕತೆಯ ಸಂಕೇತ ಅಂತೆ. ಇನ್ನು ಈ ಧೀರೇಂದ್ರ ಶಾಸ್ತ್ರಿ ಅನ್ನುವಂತಹ ವ್ಯಕ್ತಿ ಅಥವಾ ಕಾಮಿಡಿ ಪೀಸ್ ಅಂದ್ರೆ, ಆತನ ಆಶ್ರಮಕ್ಕೆ ಬರ್ತಾರಲ್ಲ, ಅವರ ಮುಂದೆ ಕೈಯಲ್ಲಿ ಫೋನ್ ಮಾಡೋದು, ಬರೀ ಕೈಯಲ್ಲಿ ದೇವರಿಗೆ ಫೋನ್ ಮಾಡಿ ದೇವರ ಜೊತೆ ಮಾತಾಡೋದು. ಅದನ್ನ ನಾವ್ಯಾರಾದ್ರೂ ಮಾಡಿದ್ರೆ ನಿಮ್ಮನ್ಸಿಗೆ ಸೇರಿಸ್ಬಿಡ್ತಾರೆ ಕರ್ಕೊಂಡೋಗಿ.
ಆದರೆ ಈ ವ್ಯಕ್ತಿಗೆ ಭಕ್ತರು ಉಟ್ಕೊಳ್ತಾರೆ. ಕೈಯಲ್ಲಿ ಸುಮ್ಮನೆ ಬರಿಗೈಯಲ್ಲಿ ಹಿಂಗ್ ನೋಡಿ, ಹಿಂಗ್ ಇಟ್ಕೊಂಡು ಕೈನ ಕೈ ಆ ಸ್ವಾಮೀಜಿ, ಆ ಸ್ವಾಮಿ, ಆ ದೇವರೇ ಮಾತಾಡೋದು. ಇಂತಹ ಅಯೋಗ್ಯ ವ್ಯಕ್ತಿ ಏಕತೆಯ ಸಂಕೇತವಂತೆ ಈ ದೇಶದ ಪ್ರಧಾನಮಂತ್ರಿ ಆತನಿಗೆ ಸನ್ಮಾನ ಮಾಡಿ ಆ ಭಾಗೇಶ್ವರ ಧಾಮ್ನಲ್ಲಿ ಇವತ್ತು ಕಾಲ ಕಳೆದು ಬಂದಿದ್ದಾನೆ. ಹಾಗಾದ್ರೆ ಯಾಕೆ ನರೇಂದ್ರ ಮೋದಿ ಅವರಿಗೆ ಇಷ್ಟು ದೊಡ್ಡ ದೇಶದ ಪ್ರಧಾನಮಂತ್ರಿ, ಜಗತ್ತಿನ ಅತಿ ದೊಡ್ಡ ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಮಂತ್ರಿಗೆ ಇಂತಹ ಅನಿವಾರ್ಯತೆ ಏನು? ಇಂಥವ್ರ ಸಹವಾಸ ಯಾಕೆ ಬೇಕು? ಓಟಿಗಾಗಿ ಬೇಕು. ಯಾಕೆಂದ್ರೆ ಇದನ್ನ ಮುಂದಿಟ್ಟೇನೆ ಅವರು ಓಟ್ ಕೇಳಕ್ಕಾಗದು. ನಾನೇನೋ ಅಭಿವೃದ್ಧಿ ಮಾಡಿದ್ದೀನಿ, ಇನ್ನೇನೋ ಮಾಡಿದ್ದೀನಿ, ಏನು ಮಾಡಿಲ್ವಲ್ಲ ಹೇಳ್ಕೊಳಕ್ಕೆ. ದಿನ ಬೆಳಗಾದ್ರೆ ಬೆಲೆ ಏರಿಕೆ ಅಂತ ಒಂದ್ ಕಡೆ ಜನ ಸಾಯ್ತಾರೆ, ಇನ್ನೊಂದ್ ಕಡೆ ನಿರುದ್ಯೋಗ ಅಂತ ಸಾಯ್ತಿದ್ದಾರೆ. ಯುವಕರು ಕೆಲಸ ಇಲ್ಲದೆ ಮಸೀದಿಗಳ ಮುಂದೆ ಕಲ್ಲೊಡಿಯೋದಕ್ಕೆ 100 ರೂಪಾಯಿ ಯಾರಾದ್ರೂ ಕೊಟ್ರೆ, ಮಸೀದಿ ಮುಂದೆ ಅಶ್ಲೀಲವಾಗಿ ಕುಣಿಯೋದಕ್ಕೆ 100 ರೂಪಾಯಿ ಕೊಟ್ರೆ ಹೋಗ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಉದ್ಯೋಗ ಇಲ್ಲ. ಕೇಳಿದ್ರೆ ಧರ್ಮ ರಕ್ಷಣೆ ಹೆಸರು, ದನಗಳ ಹೆಸರಿನಲ್ಲಿ ಜನಗಳನ್ನ ಹೊಡೆದು ಸಾಯಿಸೋದು ಉದ್ಯೋಗ ಆಗೋಗಿದೆ. ಹಾಗಿರ್ಬೇಕಾದ್ರೆ ಜನ ಓಟು ಏನಕ್ಕೆ ಕೊಡಬೇಕು ನರೇಂದ್ರ ಮೋದಿಗೆ? ಹಾಗಾಗಿ ಧರ್ಮದ ನಶೆಯನ್ನ ಏರಿಸಬೇಕು. ಇಂತಹ ಅಯೋಗ್ಯರನ್ನ ಧರ್ಮದ ಹೆಸರಿನಲ್ಲಿ ಪುಸಲಾಯಿಸೋದು, ಅವ್ರನ್ನ ವೈಭವೀಕರಿಸೋದು ಎಲ್ಲ ಮಾಡಿ ನಾನು ಹಿಂದೂ ಧರ್ಮದ ರಕ್ಷಕ ಅಂತ ಮೋದಿ ತೋರಿಸ್ಕೋಬೇಕು. ಹಾಗಾಗಿ ಇಂಥವ್ರ ಹತ್ರ ಹೋಗಿ ಇಂಥವ್ರ ಜೊತೆ ನಿಂತ್ಕೊಂಡು ಫೋಟೋಗ್ರಫಿ ಆಗಿ, ಆಸಾರಾಮ್ ಜೊತೆನೂ ಇದಂತ ವಿಡಿಯೋ ಫೋಟೋಸ್ ಅವ್ರ ಜೊತೆ ಕುಣಿಯುವಂಥದ್ದು ಎಲ್ಲ ಐತೆ. ಆಸಾರಾಮ್ ಇವಾಗ ಏನಾಗಿದ್ದಾನೆ? ರೇಪಿಸ್ಟ್ ಅಂತ ಕನ್ವಿಕ್ಟ್ ಆಗಿ ಜೈಲಲ್ಲಿ ಬಿದ್ದಿದ್ದಾನೆ, ಕೊಲೆಗಾರ ಅಂತ ಕನ್ವಿಕ್ಟ್ ಆಗಿ ಜೈಲಲ್ಲಿ ಬಿದ್ದಿದ್ದಾನೆ. ಅಂತಹ ಆಸಾರಾಮ್ನ ಇದೇ ಮೋದಿ ಕೈ ಕೈ ಹಿಡ್ಕೊಂಡು ಒಬ್ಬೊಬ್ಬೊಬ್ಬ ಏನು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ರು. ಹಿಂದೂ ಧರ್ಮದ ಪ್ರತಿಪಾದಕರು, ಮಹಾನ್ ಗುರು ಅಂತೆಲ್ಲ ಹೊಗಳಿದೆ. ಈ ಧೀರೇಂದ್ರ ಶಾಸ್ತ್ರಿದು ಏನನ್ನು ಇರ್ಬೋದು, ಬರುತ್ತೆ, ಎಲ್ಲಿಗೂ ಹೋಗಲ್ಲ. ಏನೇ ಇದ್ರು ಒಂದಲ್ಲ ಒಂದಿನ ಹೊರಗೆ ಬರುತ್ತೆ. ಆವತ್ತು ಯಾವ ಉತ್ತರನೂ ಇರಲ್ಲ, ಸೈಲೆಂಟ್ ಆಗುತ್ತೆ. ಆಸಾರಾಮ್ ಅರೆಸ್ಟ್ ಆದ ದಿನ, ಕನ್ವಿಕ್ಟ್ ಆದ ದಿನ, ಜೈಲಿಗೆ ಹೋಗಿದ್ದ ದಿನ, ಜೀವಾವಧಿ ಶಿಕ್ಷೆ ಬಿದ್ದಿದ್ದ ದಿನ ಮೋದಿ ಮಾತಾಡ್ಲಿಲ್ವಲ್ಲ, ಇವತ್ತಿಗೂ ಮಾತಾಡಲ್ಲ. ನಾನು ಅವತ್ತು ತಪ್ಪು ಮಾಡಿದೆ, ಅಂತಹ ಅಯೋಗ್ಯನನ್ನ, ಅಂತಹ ನೀಚನನ್ನ ಕೈ ಹಿಡ್ಕೊಂಡು ನಿಂತ್ಕೊಂಡೆ, ಪಕ್ಕದಲ್ಲಿ ನಮಸ್ಕಾರ ಮಾಡಿದೆ, ಆಶೀರ್ವಾದ ಪಡ್ಕೊಂಡೆ, ನನಗೆ ನಾಚಿಕೆ ಆಗುತ್ತೆ, ಐ ಆಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್ ಅಂತ ಹೇಳಲಿಲ್ವಲ್ಲ ಮೋದಿ? ಹೇಳೋದು ಇಲ್ಲ. ಯಾಕೆ? ಓಟು ಓಟು ಓಟು. ಹಿಂದೂ ಹೆಸರಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ಯಾಮರಿಸಿ, ನಶೆ ಏರಿಸಿ, ಯುವಕರಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡೋದು ಅಥವಾ ಮುಸ್ಲಿಮರ ವಿರುದ್ಧವಾಗಿ ಎತ್ಕಟ್ಟೋದು, ಏನೋ ಒಂದು ಮಾಡಿ ಓಟ್ ಹಾಕಿಸ್ಕೋಬೇಕು ಅಷ್ಟೇ. ಹಾಗಾಗಿ ಇಂತಹ ಅಯೋಗ್ಯರ ಜೊತೆ ನಿಂತ್ಕೊಂಡು ಏಕತೆಯ ಸಂಕೇತ ಅಂತ ಈ ಅಯೋಗ್ಯ ಭಾಗೇಶ್ವರ ಧಾಮ್ನಲ್ಲಿರುವಂತಹ ಧೀರೇಂದ್ರ ಶಾಸ್ತ್ರಿ ಏಕತೆಯ ಸಂಕೇತ. ಇವರೆಲ್ಲ ಏಕತೆಯ ಸಂಕೇತ ಆಗ್ಬಿಟ್ರೆ ಪಾಪ ಗಾಂಧಿ, ಅಂಬೇಡ್ಕರ್, ನೆಹರು, ಪಟೇಲು ಇವರೆಲ್ಲ ಏನಾಗಬೇಕು? ನಾಚಿಕೆ ಆಗುತ್ತೆ. ಯಾಕೆ ನಾಚಿಕೆ ಆಗುತ್ತೆ ಅಂದ್ರೆ ಇಂತಹ ವ್ಯಕ್ತಿಗಳನ್ನ ನಾವು ಎಂತಹ ಸ್ಥಾನದಲ್ಲಿ ಕೂರಿಸಿದೀವಿ ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.